ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ ಜಾಸ್ತಿ ಇಂಟ್ರೊಡಕ್ಷನ್ ಕೊಡೋದು ಬೇಡ ಅಂತ ಅನ್ಸುತ್ತೆ. ನಿಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಂತವ್ರು. ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಎಚ್.ಡಿ. ದೇವೇಗೌಡರನ್ನ ಯಾವ ತರ ನೆನಪಿಸ್ಕೊಳ್ತಾರೋ ಅದೇ ರೀತಿಯಾಗಿ ನಿಮ್ಮನ್ನ ತಂದೆಯವ್ರನ್ನ ಇವತ್ತು ರಾಜ್ಯದ ಜನತೆ ನೆನಪಿಸ್ಕೊಳ್ತಾರೆ. ಸರ್, ನೇರವಾದಂತ ಪ್ರಶ್ನೆಗೆ ಬಂದ್ಬಿಡ್ತೀನಿ. ನಿಮ್ಮ ಪ್ರಕಾರ ಕನಸಿನ ಕರ್ನಾಟಕ ಹೇಗಿರಬೇಕು? ಕನಸು ಬಹಳ ದೊಡ್ಡದಿರ್ತದೆ. ವಾಸ್ತವಿಕ ಅಂಶವನ್ನು ಮೀರಿ ಒಂದು ವಿಚಾರವನ್ನ ಇಟ್ಟುಕೊಳ್ಳುವುದೇ ಕನಸು. ಮತ್ತೆ ಕನಸನ್ನ ಸಾಧ್ಯ ಮಾಡುವಂಥದ್ದು ಅದು ಒಂದು ಸಾಹಸ. ನನಗನ್ನಿಸ್ತಾ ಇದೆ, ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ ಕನಸು ಕಂಡು ಅದು ನೆನಸು ಮಾಡುವಂತ ಅವಕಾಶ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ. ನಿಸರ್ಗ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಜನ, ನಮ್ಮ ಕಾಯಕ ನಿಷ್ಠೆ, ಇದೇ ನಮ್ಮ ಬಂಡವಾಳ. ಉದಾಹರಣೆಗೆ ನಿಸರ್ಗ ತೆಗೆದುಕೊಳ್ಳಿ. ನಮ್ಮ ರಾಜ್ಯದ ಬಹುತೇಕ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿತವೆ. ಇಡೀ ರಾಜ್ಯವನ್ನ ಟ್ರಾವೆಲ್ ಮಾಡಿ ಹರಿತವೆ. ಅಂದ್ರೆ ಎಲ್ಲರಿಗೂ ನೀರು ಕೊಟ್ಟು, ನೀರಾವರಿಗೆ ನೀರು ಕೊಟ್ಟು, ಕುಡಿಯೋಕೆ ನೀರು ಕೊಟ್ಟು, ಪರಿಸರಕ್ಕೆ ಕೊಟ್ಟು ಹರಿತವೆ. ಇದು ಅದ್ಭುತವಾಗಿರುವಂತಹದ್ದು. ಅದು ಕೃಷ್ಣ ಇರಬಹುದು, ಕಾವೇರಿ ಇರಬಹುದು, ತುಂಗಾ ಇರಬಹುದು, ಭದ್ರಾ ಇರಬಹುದು, ಮಲಪ್ರಭಾ, ಘಟಪ್ರಭಾ, ಎಲ್ಲವೂ ಕೂಡ ಜನರ ಬದುಕಿಗೆ ಸ್ಪಂದನೆ ಮಾಡುವಂತ ನದಿಗಳು ಪಶ್ಚಿಮ ಘಟ್ಟದಿಂದ ಪೂರ್ವ ಹರಿತವೆ. ಇದು ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಎರಡನೇದಾಗಿ, ಪೂರ್ಣ ಉದ್ದಕ್ಕೂ ಕೂಡ ಪಶ್ಚಿಮ ಘಟ್ಟ ಇದೆ, ವೆಸ್ಟರ್ನ್ ಘಾಟ್. ಪಶ್ಚಿಮ ಘಟ್ಟ ಇರೋದ್ರಿಂದಲೇ ನಮಗೆ ಕಾಲಕ್ಕೆ ಮಳೆ ಆಗ್ತಾ ಇದೆ. ಪಶ್ಚಿಮ ಘಟ್ಟ ಇಲ್ದಿದ್ರೆ ನಮಗಲ್ಲ, ಇಡೀ ದಕ್ಷಿಣ ಭಾರತಕ್ಕೆ ಮಳೆ ಆಗ್ತಿರಲಿಲ್ಲ. ಇದು ನಿಸರ್ಗದತ್ತವಾಗಿರುವಂತದ್ದು, ಹೈಯೆಸ್ಟ್ ಬಯೋಡೈವರ್ಸಿಟಿ ಇರುವಂತದ್ದು. ಮತ್ತೆ ಪಶ್ಚಿಮ ಘಟ್ಟದಿಂದಲೇ ಇವತ್ತು ನಮಗೆ ಮಳೆ ಆಗ್ತದೆ. ಇನ್ನು ಕರಾವಳಿ ಪ್ರದೇಶ, ಬಯಲು ಸೀಮೆ, ಉತ್ಕೃಷ್ಟವಾಗಿರುವ ಮಣ್ಣು, 300 ದಿವಸ ನಮಗೆ ಸೂರ್ಯನ ಬೆಳಕು, ಸನ್ಶೈನ್ ಇದೆ. ಇದು ನಿಸರ್ಗ ನಮ್ಗೆ ಕೊಟ್ಟಿದೆ. ನಮ್ಮ ಹಿರಿಯರು ಒಕ್ಕಲ್ತನದಲ್ಲಿ ಬಹಳ ಪರಿಣಿತರು. ಯಾವುದೇ ಗ್ರೀನ್ ರೆವಲ್ಯೂಷನ್ ಇಲ್ದಾಗ್ಲೂ ಕೂಡ ನಮ್ಮ ಹೊಟ್ಟೆಗೆ ನೆತ್ತಿಗೆ ಬೆಳೆಯುವಂತ ಪರಿಶ್ರಮವನ್ನು ಅವ್ರು ಹಾಕ್ತರು. ನಾವು ಮಣ್ಣಿನ ಸಾರವನ್ನು ಉಳಿಸುವಂತಹ ಪ್ರಯತ್ನದಲ್ಲಿ ನೈಸರ್ಗಿಕ ಕೃಷಿಯನ್ನ ಮಾಡ್ಕೊಂಡು ಬಂದವರು ನಾವು. ಅದರ ಜೊತೆಗೆ ತಾಂತ್ರಿಕವಾಗಿ ನೋಡಿ, ಮೊದಲು ಅಕ್ಷರದಿಂದ ಜ್ಞಾನ, ಜ್ಞಾನದಿಂದ ವಿಜ್ಞಾನ, ವಿಜ್ಞಾನದಿಂದ ತಂತ್ರಜ್ಞಾನ, ತಂತ್ರಜ್ಞಾನದಿಂದ ತಂತ್ರಾಂಶ ಜ್ಞಾನ. ಈ ಎಲ್ಲ ಪ್ರಕಾರಗಳಲ್ಲಿ ಕರ್ನಾಟಕದಲ್ಲಿ ಮಾನವೀಯ ಸಂಪನ್ಮೂಲ ಇದೆ, ಹ್ಯೂಮನ್ ರಿಸೋರ್ಸ್ ಇದೆ. ಇದಕ್ಕೆ ಹಿಂದಿನ ಆಡಳಿತಗಾರರು ಕೂಡ ಬಹಳಷ್ಟು, ಮೈಸೂರು ಮಹಾರಾಜರ ಕಾಲದಿಂದ ಇವನ್ ಮುಂಬೈ ಕರ್ನಾಟಕದಲ್ಲಿ ಎಜುಕೇಷನ್ಗೆ ದಾನ ಕೊಟ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿದಂತ ಹಿರಿಯರಿದ್ದಾರೆ. ಅವರೆಲ್ಲರ ಪರಿಶ್ರಮದಿಂದ ನಾವಿವತ್ತು ವಿಜ್ಞಾನದಿಂದ ತಂತ್ರಜ್ಞಾನ, ತಂತ್ರಾಂಶ ಜ್ಞಾನವರೆಗೂ ನಾವು ಕರ್ನಾಟಕದಲ್ಲಿದೆ. ನಿಸರ್ಗ ನಮ್ಮ ಜೊತೆಗಿದೆ, ಮಾನವ ಸಂಪನ್ಮೂಲ ನಮ್ಮ ಜೊತೆಗಿದೆ. ಮತ್ತೇನು ತಡೀತಾ ಇದೆ? ವಾಟ್ ಈಸ್ ಸ್ಟಾಪಿಂಗ್ ಅಸ್? ವಾಟ್ ಈಸ್ ಸ್ಟಾಪಿಂಗ್ ಅಸ್ ಈಸ್ ನಮ್ಮ ಮನಸ್ಸು, ನಮ್ಮ ಇಂಟೆಂಟು. ಮತ್ತು ಇಂಟೆಂಟ್ ಇಲ್ಲ ಒಂದ್ ಕಡೆ, ಇನ್ನೊಂದು ಇದನ್ನ ಸರಿಯಾಗಿ ಸಂಪನ್ಮೂಲವನ್ನು ಕ್ರೋಢೀಕರಿಸೋ ಬದಲು ಇದನ್ನ ಹೆಂಗೆ, ಈ ಸಂಪತ್ತನ್ನ ಹೆಂಗೆ ನಾವು ಹಾಳು ಮಾಡಬೇಕನ್ನುವಂತ ಒಂದು ವಿಕೃತವಾಗಿರುವಂತಹ ಬುದ್ಧಿ ಇತ್ತೀಚಿನ ದಿನಗಳಲ್ಲಿ ಬಂದು ವೈಕೇರಿಯಸ್ ಪ್ಲೆಜರ್, ನನ್ನ ಹತ್ರ ಇಲ್ಲ, ನಿನ್ನ ಹತ್ರ ಇರಬಾರ್ದು ಅಂತ. ಹೀಗಾಗಿ ಇವತ್ತು ಕರ್ನಾಟಕ ಯಾವ ಮಟ್ಟಕ್ಕೆ ಇರಬೇಕಾಗಿತ್ತೋ ಆ ಮಟ್ಟಕ್ಕಿಲ್ಲ. ಆದರೆ ಮುಂದೂ ಕೂಡ, ಈಗಲೂ ಕೂಡ ಸರಿಪಡಿಸಿಕೊಂಡ್ರೆ ಖಂಡಿತವಾಗೂ ಇಡೀ ದೇಶಕ್ಕೆ ಮಾದರಿ ಆಗುವಂತ ಒಂದು ರಾಜ್ಯ ಆಗಲು ಸಾಧ್ಯ ಇದೆ. ಬಸವರಾಜ ಬೊಮ್ಮಾಯಿ ಅವರು ಈಗ ರಾಷ್ಟ್ರ ರಾಜಕಾರಣದತ್ತ ಮುಖ ಮಾಡಿದ್ದಾರೆ.
ಈ ನಿಮ್ಮ ಈ ಕನಸಿನ ಕರ್ನಾಟಕದ ವಿಚಾರವಾಗಿ ವಾಪಸ್ ರಾಜ್ಯ ರಾಜಕಾರಣದತ್ತ ಮುಖ ಮಾಡುವಂತ ಸಂದರ್ಭ ಬಂದು ಒದಗುತ್ತಾ? ಆ ಅವಶ್ಯಕತೆ ಇದೆಯಾ? ಅಲ್ಲ, ಅದರದ್ದೇನು ಅವಶ್ಯಕತೆ ಇಲ್ಲ. ಮೈ ರೂಟ್ಸ್ ಆರ್ ಹಿಯರ್. ನನ್ನ ಬೇರುಗಳಲ್ಲಿದ್ದಾವೆ. ನೀವು ಹಣ್ಣಿಗೆ ನೀರು ಹಾಕಬೇಕಾಗಿಲ್ಲ, ಬೇರಿಗೆ ನೀರು ಹಾಕಬೇಕು. ಸೊ ನಮ್ಮೆಲ್ಲ ಪರಿಶ್ರಮ ಇಲ್ಲಿ ಇದ್ದೇ ಇರ್ತದೆ. ಇದ್ರ ಮುಖಾಂತರ ನಾವು ಅಲ್ಲಿ ಬೆಳೆಯೋದು. ಅಲ್ಲಿಂದ ಮೇಲಿಂದ ಬರಕ್ ಸಾಧ್ಯ ಇಲ್ಲ. ಆದ್ರಿಂದ ನನ್ನ ಬೇರನ್ನು ನಾನು ಎಂದೂ ಕೂಡ ಬಿಟ್ಟುಕೊಡೋದಿಲ್ಲ. ಈ ಬೇರಿನ ಶಕ್ತಿಯ ಮುಖಾಂತರ ಅಲ್ಲಿನೂ ಕೂಡ ಏನೆಲ್ಲ ಸೇವೆ ಮಾಡಕ್ ಸಾಧ್ಯತೆ ಮಾಡ್ತೀವಿ. ಅಲ್ಲ, ನಿಮ್ಮ ಸೇವೆ ಮತ್ತೆ ರಾಜ್ಯ ಬಯಸ್ತಾ ಇದೆಯಾ ಮುಂದಿನ ದಿನದಲ್ಲಿ? ಅಲ್ಲ, ಸೇವೆ ಹೇಳಿದ್ನಲ್ಲ, ಸೇವೆ ಅದು ರಾಷ್ಟ್ರ ಸೇವೆನೂ ಒಂದೇ, ರಾಜ್ಯ ಸೇವೆ ಒಂದೇ. ರಾಜ್ಯದ ಸೇವೆ ಮಾಡಿ ರಾಷ್ಟ್ರ ಸೇವೆ ಮಾಡಬಹುದು, ರಾಷ್ಟ್ರದ ಸೇವೆ ಮಾಡಿ ರಾಜ್ಯದ ಮಾಡಬಹುದು. ನಾನು ಅಲ್ಲೇ ಇರಬೇಕು ಇಲ್ಲೇ ಇರಬೇಕಂತಲ್ಲ, ಎರಡೂ ಕಡೆನೂ ಇರಬಹುದು. ರಾಜ ಬೊಮ್ಮಾಯಿ ಅವ್ರ ಬಗ್ಗೆ ಜಾಸ್ತಿ ಇಂಟ್ರಡಕ್ಷನ್ ಕೊಡೋದು ಬೇಡ ಅಂತ ಅನ್ಸುತ್ತೆ. ನಿಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಂತವ್ರು. ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಎಚ್.ಡಿ. ದೇವೇಗೌಡರನ್ನ ಯಾವ ತರ ನೆನಪಿಸ್ಕೊಳ್ತಾರೋ ಅದೇ ರೀತಿಯಾಗಿ ನಿಮ್ಮನ್ನ ತಂದೆಯವ್ರನ್ನ ಇವತ್ತು ರಾಜ್ಯದ ಜನತೆ ನೆನಪಿಸ್ಕೊಳ್ತಾರೆ. ಸರ್, ನೇರವಾದಂತ ಪ್ರಶ್ನೆಗೆ ಬಂದ್ಬಿಡ್ತೀನಿ. ನಿಮ್ಮ ಪ್ರಕಾರ ಕನಸಿನ ಕರ್ನಾಟಕ ಹೇಗಿರಬೇಕು? ಕನಸು ಬಹಳ ದೊಡ್ಡದಿರ್ತದೆ. ವಾಸ್ತವಿಕ ಅಂಶವನ್ನು ಮೀರಿ ಒಂದು ವಿಚಾರವನ್ನ ಇಟ್ಟುಕೊಳ್ಳುವುದೇ ಕನಸು. ಮತ್ತೆ ಕನಸನ್ನ ಸಾಧ್ಯ ಮಾಡುವಂಥದ್ದು ಅದು ಒಂದು ಸಾಹಸ. ನನಗನ್ನಿಸ್ತಾ ಇದೆ, ಇಡೀ ಭಾರತ ದೇಶದಲ್ಲಿ ಯಾವುದಾದರೂ ರಾಜ್ಯದಲ್ಲಿ ಕನಸು ಕಂಡು ಅದು ನೆನಸು ಮಾಡುವಂತ ಅವಕಾಶ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ. ನಿಸರ್ಗ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಜನ, ನಮ್ಮ ಕಾಯಕ ನಿಷ್ಠೆ, ಇದೇ ನಮ್ಮ ಬಂಡವಾಳ. ಉದಾಹರಣೆಗೆ ನಿಸರ್ಗ ತೆಗೆದುಕೊಳ್ಳಿ. ನಮ್ಮ ರಾಜ್ಯದ ಬಹುತೇಕ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿತವೆ. ಇಡೀ ರಾಜ್ಯವನ್ನ ಟ್ರಾವೆಲ್ ಮಾಡಿ ಹರಿತವೆ. ಅಂದ್ರೆ ಎಲ್ಲರಿಗೂ ನೀರು ಕೊಟ್ಟು, ನೀರಾವರಿಗೆ ನೀರು ಕೊಟ್ಟು, ಕುಡಿಯೋಕೆ ನೀರು ಕೊಟ್ಟು, ಪರಿಸರಕ್ಕೆ ಕೊಟ್ಟು ಹರಿತವೆ. ಇದು ಅದ್ಭುತವಾಗಿರುವಂತಹದ್ದು. ಅದು ಕೃಷ್ಣ ಇರಬಹುದು, ಕಾವೇರಿ ಇರಬಹುದು, ತುಂಗಾ ಇರಬಹುದು, ಭದ್ರಾ ಇರಬಹುದು, ಮಲಪ್ರಭಾ, ಘಟ್ಟಪ್ರಭಾ, ಎಲ್ಲವೂ ಕೂಡ ಜನರ ಬದುಕಿಗೆ ಸ್ಪಂದನೆ ಮಾಡುವಂತ ನದಿಗಳು ಪಶ್ಚಿಮ ಘಟ್ಟದಿಂದ ಪೂರ್ವ ಹರಿತವೆ. ಇದು ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಎರಡನೇದಾಗಿ, ಪೂರ್ಣ ಉದ್ದಕ್ಕೂ ಕೂಡ ಪಶ್ಚಿಮ ಘಟ್ಟ ಇದೆ, ವೆಸ್ಟರ್ನ್ ಘಾಟ್. ಪಶ್ಚಿಮ ಘಟ್ಟ ಇರೋದ್ರಿಂದಲೇ ನಮಗೆ ಕಾಲಕ್ಕೆ ಮಳೆ ಆಗ್ತಾ ಇದೆ. ಪಶ್ಚಿಮ ಘಟ್ಟ ಇಲ್ದಿದ್ರೆ ನಮಗಲ್ಲ, ಇಡೀ ದಕ್ಷಿಣ ಭಾರತಕ್ಕೆ ಮಳೆ ಆಗ್ತಿರಲಿಲ್ಲ. ಇದು ನಿಸರ್ಗದತ್ತವಾಗಿರುವಂತದ್ದು, ಹೈಯೆಸ್ಟ್ ಬಯೋಡೈವರ್ಸಿಟಿ ಇರುವಂತದ್ದು. ಮತ್ತೆ ಪಶ್ಚಿಮ ಘಟ್ಟದಿಂದಲೇ ಇವತ್ತು ನಮಗೆ ಮಳೆ ಆಗ್ತದೆ. ಇನ್ನು ಕರಾವಳಿ ಪ್ರದೇಶ, ಬಯಲು ಸೀಮೆ, ಉತ್ಕೃಷ್ಟವಾಗಿರುವ ಮಣ್ಣು, 300 ದಿವಸ ನಮಗೆ ಸೂರ್ಯನ ಬೆಳಕು, ಸನ್ಶೈನ್ ಇದೆ. ಇದು ನಿಸರ್ಗ ನಮ್ಗೆ ಕೊಟ್ಟಿದೆ. ನಮ್ಮ ಹಿರಿಯರು ಒಕ್ಕಲ್ತನದಲ್ಲಿ ಬಹಳ ಪರಿಣಿತರು. ಯಾವುದೇ ಗ್ರೀನ್ ರೆವಲ್ಯೂಷನ್ ಇಲ್ದಾಗ್ಲೂ ಕೂಡ ನಮ್ಮ ಹೊಟ್ಟೆಗೆ ನೆತ್ತಿಗೆ ಬೆಳೆಯುವಂತ ಪರಿಶ್ರಮವನ್ನು ಅವ್ರು ಹಾಕ್ತರು. ನಾವು ಮಣ್ಣಿನ ಸಾರವನ್ನು ಉಳಿಸುವಂತ ಪ್ರಯತ್ನದಲ್ಲಿ ನೈಸರ್ಗಿಕ ಕೃಷಿಯನ್ನ ಮಾಡ್ಕೊಂಡು ಬಂದವರು ನಾವು. ಅದರ ಜೊತೆಗೆ ತಾಂತ್ರಿಕವಾಗಿ ನೋಡಿ, ಮೊದಲು ಅಕ್ಷರದಿಂದ ಜ್ಞಾನ, ಜ್ಞಾನದಿಂದ ವಿಜ್ಞಾನ, ವಿಜ್ಞಾನದಿಂದ ತಂತ್ರಜ್ಞಾನ, ತಂತ್ರಜ್ಞಾನದಿಂದ ತಂತ್ರಾಂಶ ಜ್ಞಾನ. ಈ ಎಲ್ಲ ಪ್ರಕಾರಗಳಲ್ಲಿ ಕರ್ನಾಟಕದಲ್ಲಿ ಮಾನವೀಯ ಸಂಪನ್ಮೂಲ ಇದೆ, ಹ್ಯೂಮನ್ ರಿಸೋರ್ಸ್ ಇದೆ. ಇದಕ್ಕೆ ಹಿಂದಿನ ಆಡಳಿತಗಾರರು ಕೂಡ ಬಹಳಷ್ಟು, ಮೈಸೂರು ಮಹಾರಾಜರ ಕಾಲದಿಂದ ಇವನ್ ಮುಂಬೈ ಕರ್ನಾಟಕದಲ್ಲಿ ಎಜುಕೇಷನ್ಗೆ ದಾನ ಕೊಟ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿದಂತ ಹಿರಿಯರಿದ್ದಾರೆ. ಅವರು ಎಲ್ಲರ ಪರಿಶ್ರಮದಿಂದ ನಾವಿವತ್ತು ವಿಜ್ಞಾನದಿಂದ ತಂತ್ರಾಂಶ ಜ್ಞಾನವರೆಗೂ ನಾವು ಕರ್ನಾಟಕದಲ್ಲಿದೆ. ನಿಸರ್ಗ ನಮ್ಮ ಜೊತೆಗಿದೆ, ಮಾನವ ಸಂಪನ್ಮೂಲ ನಮ್ಮ ಜೊತೆಗಿದೆ. ಮತ್ತೇನು ತಡೀತಾ ಇದೆ? ವಾಟ್ ಈಸ್ ಸ್ಟಾಪಿಂಗ್ ಅಸ್? ವಾಟ್ ಈಸ್ ಸ್ಟಾಪಿಂಗ್ ಅಸ್ ಈಸ್
ನಮ್ಮ ಮನಸ್ಸು, ನಮ್ಮ ಇಂಟೆಂಟು ಮತ್ತು ಇಂಟೆಂಟ್ ಇಲ್ಲ ಒಂದ್ ಕಡೆ, ಇನ್ನೊಂದು ಇದನ್ನ ಸರಿಯಾಗಿ ಸಂಪನ್ಮೂಲವನ್ನು ಕ್ರೋಢೀಕರಿಸೋ ಬದಲು ಇದನ್ನ ಹೆಂಗೆ ಈ ಸಂಪತ್ತನ್ನ ಹೆಂಗೆ ನಾವು ಹಾಳು ಮಾಡಬೇಕನ್ನುವಂತ ಒಂದು ವಿಕೃತವಾಗಿರುವಂತಹ ಬುದ್ಧಿ ಇತ್ತೀಚಿನ ದಿನಗಳಲ್ಲಿ ಬಂದು ವೈಕೇರಿಯಸ್ ಪ್ಲೆಜರ್ ನನ್ನ ಹತ್ರ ಇಲ್ಲ, ನಿನ್ನ ಹತ್ರ ಇರಬಾರ್ದು ಅಂತ. ಹೀಗಾಗಿ ಇವತ್ತು ಕರ್ನಾಟಕ ಯಾವ ಮಟ್ಟಕ್ಕೆ ಇರಬೇಕಾಗಿತ್ತೋ ಆ ಮಟ್ಟಕ್ಕಿಲ್ಲ. ಆದರೆ ಮುಂದೂ ಕೂಡ ಈಗಲೂ ಕೂಡ ಸರಿಪಡಿಸಿಕೊಂಡ್ರೆ ಖಂಡಿತವಾಗೂ ಇಡೀ ದೇಶಕ್ಕೆ ಮಾದರಿ ಆಗುವಂತ ಒಂದು ರಾಜ್ಯ ಆಗಲು ಸಾಧ್ಯ ಇದೆ. ಬಸವರಾಜ ಬೊಮ್ಮಾಯಿ ಅವರು ಈಗ ರಾಷ್ಟ್ರ ರಾಜಕಾರಣದತ್ತ ಮುಖ ಮಾಡಿದ್ದಾರೆ. ನಿಮ್ಮ ಈ ಕನಸಿನ ಕರ್ನಾಟಕದ ವಿಚಾರವಾಗಿ ವಾಪಸ್ ರಾಜ್ಯ ರಾಜಕಾರಣದತ್ತ ಮುಖ ಮಾಡುವಂತ ಸಂದರ್ಭ ಬಂದೊದಗುತ್ತಾ? ಆ ಅವಶ್ಯಕತೆ ಇದೆಯಾ? ಅಲ್ಲ, ಅದರದ್ದೇನು ಅವಶ್ಯಕತೆ ಇಲ್ಲ. ಮೈ ರೂಟ್ಸ್ ಆರ್ ಹಿಯರ್. ನನ್ನ ಬೇರುಗಳಲ್ಲಿದ್ದಾವೆ. ನೀವು ಹಣ್ಣಿಗೆ ನೀರು ಹಾಕಬೇಕಾಗಿಲ್ಲ, ಬೇರಿಗೆ ನೀರು ಹಾಕಬೇಕು. ಸೊ ನಮ್ಮೆಲ್ಲ ಪರಿಶ್ರಮ ಇಲ್ಲಿ ಇದ್ದೇ ಇರ್ತದೆ. ಇದ್ರ ಮುಖಾಂತರ ನಾವು ಅಲ್ಲಿ ಬೆಳೆಯೋದು. ಅಲ್ಲಿಂದ ಮೇಲಿಂದ ಬರಕ್ ಸಾಧ್ಯ ಇಲ್ಲ. ಆದ್ರಿಂದ ನನ್ನ ಬೇರನ್ನು ನಾನು ಎಂದೂ ಕೂಡ ಬಿಟ್ಟುಕೊಡೋದಿಲ್ಲ. ಈ ಬೇರಿನ ಶಕ್ತಿಯ ಮುಖಾಂತರ ಅಲ್ಲಿನೂ ಕೂಡ ಏನೆಲ್ಲ ಸೇವೆ ಮಾಡಕ್ ಸಾಧ್ಯತೆ ಮಾಡ್ತೀವಿ. ಅಲ್ಲ, ನಿಮ್ಮ ಸೇವೆ ಮತ್ತೆ ರಾಜ್ಯ ಬಯಸ್ತಾ ಇದೆಯಾ ಮುಂದಿನ ದಿನದಲ್ಲಿ? ಅಲ್ಲ, ಸೇವೆ ಹೇಳಿದ್ನಲ್ಲ, ಸೇವೆ ಅದು ರಾಷ್ಟ್ರ ಸೇವೆನೂ ಒಂದೇ, ರಾಜ್ಯ ಸೇವೆ ಒಂದೇ. ರಾಜ್ಯದ ಸೇವೆ ಮಾಡಿ ರಾಷ್ಟ್ರ ಸೇವೆ ಮಾಡಬಹುದು, ರಾಷ್ಟ್ರದ ಸೇವೆ ಮಾಡಿ ರಾಜ್ಯದ ಮಾಡಬಹುದು. ನಾನು ಅಲ್ಲೇ ಇರಬೇಕು